ಮಹಾರಾಯ ಶಿವರಾಯ ಮಹಾರಾಯ ಶಿವರಾಯ. ದಿವಸವಿಲ್ಲ ತಾಸಿಲ್ಲ, ಪ್ರಾಣ ಬಿಟ್ಟು ಒಂದೆರಡು ಗಳಿಗೆ ಆಯಿತು. ಈಗ ಈ ಮಣ್ಣಿನ ರಾಶಿ ಕೆಳಗೆ ಸತ್ತು ಬಿದ್ದಿರುವನು. ಹೇಗಾಯ್ತು? ಒಂದು ಮಾಡಲು ಹೋಗಿ ಎರಡಾಯ್ತು. ನನ್ನ ಕುತ್ತಿಗೆ ಹೋಗುವಷ್ಟು ಗೋಡೆ ತೋಡಲು ಹೋಗಿ ಇಡೀ ಗೋಡೆ ಕೊರಳಿನ ಮೇಲೆ ಬಿತ್ತು. ಅಕಸ್ಮಾತ್ ಬಂದ ಭಾರ ತಡೆಯಲಾರದೆ ಪ್ರಾಣ ಬಿಟ್ಟ. ಅಂದ್ರೇನು? ಕಳುವು ಮಾಡಿ ಗಂಡನನ್ನು ಕೈ ಬಿಟ್ಟು ಹೋದನು. ನನಗೀಗ ನ್ಯಾಯ ಬೇಕು, ನ್ಯಾಯ. ಯಾವ ಬಗೆಯ ನ್ಯಾಯ? ಈ ಮನೆಯವರಾದರೂ ವಿಜಯಂಗೈಯುವರು ನಮ್ಮ ಚಾಹು ಮಹಾರಾಜರು. ವಿಜಯಂಗೈಯುವರು ನಮ್ಮ ಚಾಹು ಮಹಾರಾಜರು. ರಾಜಾದಿರಾಜ ಬೀಜಾದಿ ಬೀಜ ರೋಜಾದಿ ರೋಜ ಕೋಜಾದಿ ಕೋಜ ವಿಜಯಂಗೈಯುವರು ಸಾಯುತ್ತಿ ಅಂದ್ರು ಹಾಗೆ ಎಂದು ಒಳಗೆ ಬಂದ. ಸಾಯುವುದೆಂದರೆ ಆಟವೆಂದು ತಿಳಿದಿದ್ದಾನೋ ಈ ಹುಚ್ಚ? ಕುತೂಹಲ. ಆ ಗಣಿಕೆ ಮತ್ತು ಆ ಕಳ್ಳಿಯನ್ನು ಹೊರಗೆ ತಂದು ನಿಮ್ಮಲ್ಲಿ ಒಕ್ಕಲಿಗಿತ್ತಿಯಾರಾಗಿರಲಿ. ಈ ಸನ್ಯಾಸಿಗೆ ಮರಣದ ರುಚಿ ತೋರಿಸುತ್ತೇನೆ. ಕಿರಿಯ ಮಗ ಎಷ್ಟು ಸಂತೋಷ ಆಗುತ್ತದೆ. ತಂದೆ ತಾಯಿಗಳಿಗೆ ಕಿರಿಯ ಮಕ್ಕಳನ್ನ ಕಂಡ್ರೆ ಹೆಚ್ಚು ಪ್ರೀತಿ ಅಂತ ಹೇಳ್ತಾರೆ. ಹೆಚ್ಚು ಅಂತಲ್ಲದೆ ಹೋದ್ರು ಕಡಿಮೆ ಅಂತೂ ಯಾವತ್ತೂ ಆಗಲಿಲ್ಲ. ನಾವು ಹೆಚ್ಚು ಕಡಿಮೆ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೂ ಇಲ್ಲ. ಆ ಮಟ್ಟಿಗೆ ಸಂತೋಷವೇ ಉಂಟು. ಹೆಚ್ಚಾದ್ರೂ ಸಂತೋಷವೂ ಇಲ್ಲ, ಕಡಿಮೆ ಆದ್ರೂ ದುಃಖವೂ ಇಲ್ಲ. ಅದೇ ಬೇಕಾದದ್ದು. ನಮ್ಗೆಲ್ಲ ಒಂದೇ. ಸಮಚಿತ್ತತೆ ಯಾವ ವ್ಯಕ್ತಿಗಿರುತ್ತದೋ ಅವ ಬದುಕಿನಲ್ಲಿ ಯಾವತ್ತೂ ಸೋಲುವುದಿಲ್ಲ. ನಾನು ಎಲ್ಲಿ ಹೋದ್ರೂ ಅವನಿಗೆ ಗೆಲುವೇ ಸಿಗ್ತದೆ. ಯಾವ ಚಿತ್ತವೋ ವಿತ್ತವೋ ನನಗೆ ಗೊತ್ತಿಲ್ಲ, ನಾನು ಇರುವುದು ಹೀಗೆ. ನನಗೂ ಸಂತೋಷ ಆಯಿತು. ಆದ್ರೂ ಒಂದು ವಿಶೇಷವನ್ನು ಗಮನಿಸಿದೆ. ಯಾವಾಗಲೂ ಬಂದು ಒಂದು ನಮಸ್ಕಾರ ಕೊಟ್ಟು ಹೋಗುವ ಹಾಗೆ ಇಂದಲ್ಲ, ಏನೋ ಮುಖದಲ್ಲಿ ಬದಲಾವಣೆ. ಹೌದು, ನಮಸ್ಕಾರ ರೀ ಅಮ್ಮ. ನಮಸ್ಕಾರ. ಪರಿಚಯ ಅಂತೇಳ್ರಿ? ಇಲ್ಲ ಕೈಲಾತ್ರ ನಾವು ಬಿಂದೆ ಶೈವಲ. ಈ ಗಂಡಾರಣ್ಯದಲ್ಲಿ ನಮ್ಮ ವಾಸ. ಹೆಸರು ಪಿಂಗಲ. ಹೌದ್ರಿ. ನಮ್ಮ ಕ್ರಮ ಹೇಗಾಯ್ತು ಗೊತ್ತಾ ಏನ್ರಿ? ಮುಂಜಾನೆ ಬೇಗ ಹೇಳೋದು, ಮಾರಿ ತೊಳ್ಕೊಳ್ಳೋದು, ಪರಮೇಶ್ವರನ ಧ್ಯಾನ ಮಾಡೋದು, ಧ್ಯಾನ ಆಡೋದು, ಬಿರಾಣಿ ಹೊಡೆಯುವುದು, ಸರಿ ತಿನ್ನುವುದು, ಹೊಟ್ಟೆ ತುಂಬಿತಾ ನಿದ್ದೆ ಮಾಡುದು. ಇಷ್ಟು ಕೆಲಸ ಬಿಟ್ಟರೆ ಬೇರೆ ಎಂತದಿಲ್ಲ. ಎಂದಿನಂತೆ ಇವತ್ತು ಕೂಡ ಮುಂಜಾನೆ ಬೇಗ ಎದ್ದಿದ್ದೀರಿ. ಮಾರಿ ತೊಳ್ಕೊಂಡಾಗಾಯ್ತು, ಪರಮೇಶ್ವರನ ಧ್ಯಾನ ಮಾಡಿದಾಗಾಯ್ತು. ಬ್ಯಾಟಿ ಆಡಬೇಕು. ನಮ್ಮವರನ್ನು ಕೂತ್ಕೊಂಡಿದ್ದೀರಿ, ಬ್ಯಾಟಿ ಆಡ್ತಾ ಮುಂದೆ. ನಿಮ್ಮ
ಬರಬೇಕು, ನಾನು ವಾರಂಟ್ ಓದಬೇಕು. ನಿನಗೂ ತಿಳಿದಿರೋ ಹಾಗೆ ನನಗೆ ಜೀವಾವಧಿ ಗಲ್ ಶಿಕ್ಷೆ ಅಲ್ಲ. ಸಮಾಧಾನ. ಈ ದೇಶದ ಪೊಲೀಸ್ ಠಾಣೆಗಳು ಇದಕ್ಕಿಂತಲೂ ಕ್ರೂರವಾಗಿರ್ತವೆ. ಆ ದೇವತೆ ಇಡೀ ದಿವಸ ಮರಳಾಗಿಸಿ ಮಜಾ ತಗೊಂಡಿದ್ದಾನೆ. ನಾಳೆ ಮತ್ತೆ ಮರಳಾಗಿಸ್ಬೋದು, ಕಲ್ಲೋಡಿಸ್ಬೋದು. ರಾಜ ಕ್ರಯಾನ್. ಕ್ರಯಾನ್ ಅಂದ್ರೆ ರಾಜ್ಯ, ರಾಜ್ಯ ಅಂದ್ರೆ ಕ್ರಯಾನ್. ಅಂತಿಗೊನೆ ಮಾಡಿ ತಪ್ಪೇನು? ಅಂತಿಗೊನೆ ತನ್ನ ಅಣ್ಣ ಎಟಿಕ್ಯುಲಸ್ನ ಶವ ಸಂಸ್ಕಾರ ಮಾಡಿಸ್ತಾಳೆ. ಈಡಿಯಟ್, ನಿನ್ ತಲೆಯಲ್ಲಿ ಸೆಗಣಿ ತುಂಬಿದೇನು? ಅಂತಿಗೊನೆ ತನ್ನ ಅಣ್ಣ ಪಾಲಿನೈಸಿಸ್ನ ಶವ ಸಂಸ್ಕಾರ ಮಾಡ್ತಾಳೆ. ಸ್ವಲ್ಪ ತಾಳ. ಈಗ ರೆಡಿನಾ? ಸ್ವಲ್ಪ ತಾಳು ಮಾರಾಯ. ಕಾಲದ ಬಗ್ಗೆ ಯೋಚಿಸಿದಷ್ಟು ಕಾಲ ದೀರ್ಘವಾಗುತ್ತೆ. 3 ತಿಂಗಳು 3 ವರ್ಷದ ಹಾಗೆ ಕಾಣಿಸುತ್ತೆ. ಕಾಲದ ಬಗ್ಗೆ ಯೋಚಿಸಿದಷ್ಟು ಕಾಲ ದೀರ್ಘವಾಗುತ್ತೆ. ಕೇಳಬಹುದು ನೀವು ಎಲ್ಲಿಂದ ಬಂದಿರೆಂದು, ಕೇಳಬಹುದು ನೀವು